ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಗೋಯ್ತು, ತುಂಬ ಅಂತಂದರೆ ಒಂದು 2-3 ತಿಂಗಳೇ ಆಗೋಯ್ತು. ತುಂಬ ಲಾಂಗ್ ಟೈಮ್ ಆದಮೇಲೆ ಮತ್ತೆ ಬಂದಿದ್ದೀನಿ ಮಾತಾಡೋಣ ಅಂತ. ಇವಾಗ ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು. ಫುಲ್ಲು ಝೀರೋ ಐತೆ. ಆಚೆ ಹೋಗ್ತಾಯಿದ್ದೀವಿ ಇವತ್ತು. ಮನೆ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಟೈಯರ್ಗೆ ಏರೆಲ್ಲ ಫಿಲ್ ಮಾಡಿಸ್ಕೊಂಡು ಆಮೇಲೆ ಮುಂದೆ ಜರ್ನಿ ಕಂಟಿನ್ಯೂ ಮಾಡೋಣಂತೆ. ಸರ್ 1050. $1050ಗೆ ಪೆಟ್ರೋಲ್ ಹಾಕಿದ್ದೀನಿ. ಇನ್ನು 1 ಪಾಯಿಂಟ್ ಬಿಟ್ಟು ಫುಲ್ ಆಗಿದೆ. ಓಕೆನಾ, 1 ಪಾಯಿಂಟು ಇರಲಿಲ್ಲ, ಝೀರೋ ಆಗಿತ್ತು. ಇವಾಗ ಟ್ರಿಪ್ಪು ಸೆಟ್ ಮಾಡ್ತೀನಿ. ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಗುರುವೆ. ಟ್ರಿಪ್ 1 ಝೀರೋ ಮಾಡೋಣ, ಟ್ರಿಪ್ 2 ಝೀರೋ ಮಾಡೋಣ. ಎಷ್ಟು ಓಡುತ್ತೆ? $1050 ನೋಡೋಣ. ಒಂದು 500 ಕಿಲೋಮೀಟ್ರ್ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಡೆಸ್ಟಿನೇಷನ್ನು ಒಂದು 300 ಕಿಲೋಮೀಟ್ರ್ ಆಗುತ್ತೆ. ಏನೋ ಹಂಗೆ ತೋರಿಸ್ತಾಯಿದ್ದೀ? ಫುಲ್ ಮಾಡಿಸ್ಬಿಟ್ಟಿದ್ಯೋ? ಎಷ್ಟಕ್ಕೆ ಹಾಕ್ಸ್ದೆ? ನಾನು ನೋಡ್ತೀನಿ. ಆಲ್ಮೋಸ್ಟ್ ನಂದು ಫುಲ್ ಅನ್ಕೋ. ಅಂದ್ರೆ ಅಷ್ಟಾಗಿಲ್ಲ, ಇಷ್ಟದೆ. ಇಷ್ಟು ಗ್ಯಾಪ್ ಅದೀನಿ. ನಂದು ಫುಲ್ಲು ಡ್ರೈ ಆಗೈತೆ, ಪೆಟ್ರೋಲ್ ಆಯ್ತಿಲ್ಲ. ಟೈಮ್ ಎಷ್ಟು? 8 ಗಂಟೆ 6 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡಿದ್ದು. ಮಿರರ್ ತೆಗ್ದಿದ್ದೀನಿ, ಆ್ಯಕ್ಚುಲಿ ತೆಗ್ದಿಲ್ಲ. ಅದರದ್ದೊಂದು ಸೀನ್ ಆಗಿದೆ. ಗಾಡಿ ತುಂಬ ದಿನ ಆಯಿತು ಎತ್ತಿಲ್ಲ, ಇವತ್ತು ಎತ್ತಾ ಇರೋದು. ಪಾರ್ಕಿಂಗಲ್ಲಿ ನಿಲ್ಸಿದ ಜಾಗದಲ್ಲಿ ಅಕ್ಕಪಕ್ಕ ಬೈಕ್ ನಿಲ್ಲಿಸ್ತಾರಲ್ಲ, ಅವರು ಬೈಕು ಮತ್ತು ಒಂದು ಆಟೋ ನಿಂತ್ಕೊಳ್ಳುತ್ತೆ. ಅವರು ಪಾರ್ಕ್ ಮಾಡುವಾಗ ಹಿಂದೆ ಮುಂದೆ ಗಾಡಿಗಳನ್ನ ಹಾಕಿ ತಳ್ಳಿ ಲೆಫ್ಟ್ ಸೈಡ್ ಮಿರರ್ನ ಮುರಿದ್ಬಿಟ್ಟು ಇಲ್ಲಿ ಇಟ್ಟಿದ್ರು. ಮಿರರ್ ಮಾತ್ರ. ಇನ್ನೇನು ಮಾಡೋದು, ಮುರಿದೋಗಿದೆಯಲ್ಲ ಅಂತ ಕೇಳಿದ್ರೆ ನಾನಲ್ಲ ಅಂತಂದರು. ಹಂಗಾಗಿ ಇದೊಂದು ರೈಟ್ ಸೈಡ್ದೊಂದಿತ್ತು, ಅದೊಂದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂಥೇಳಿ ತೆಗ್ದಿದ್ದೀನಿ ನಾನೇ. ಹಾಕ್ಸ್ಬೇಕು. ಅದೊಂದು ಬಿಟ್ಟರೆ ಎಲ್ಲ ಓಕೆ. ಮಿರರ್ ಒಂದಿಲ್ಲ. ಓಕೆನಾ, ಕಮೆಂಟ್ ಹಾಕ್ತೀರಾ ಅಂಥೇಳಿ ಫಸ್ಟೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಮಿರರು ಮುರಿದೋಗಿದೆ. ಏನಾಗಿದೆ ಅಂದರೆ, ಇಷ್ಟು ದಿನ ಮುರಿದಿಲ್ಲ, ಇವತ್ತು ಯಾಕೆ ಮುರಿದಿದೆ ಅಂದರೆ, ಇದು ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿದ್ದೀನಿ. ಇದೇನಾಗಿದೆ, ತುಂಬ ವೈಡ್ ಇದೆ. ಇಷ್ಟು ಬರ್ತಾಯಿತ್ತು, ಓಕೆನಾ, ಇವಾಗ ಇಷ್ಟಿದೆ. ಹಂಗಾಗಿ ಸ್ವಲ್ಪ ವೈಡ್ ಇದೆಯಲ್ಲ, ಟಚ್ ಆಗಿ ಮಿರರು ಮುರಿದೋಗಿದೆ. ಆ ಥರ ಸೀನು ಮಿರರ್ ಕತೆ. ಬನ್ನಿ ಇವಾಗ ಸ್ನೇಹಿತರೆ, ಎಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ, ನಾವು ಬ್ಯಾಂಗ್ಳೂರು ಟು ಹಾಸನ್. ಓಕೆನಾ, ಬ್ಯಾಂಗ್ಳೂರು ಟು ಹಾಸನ್ನು 5 ಪ್ಲೇಸ್ನ ನೋಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಯಾವತ್ತೂ ಹೋಗಿಲ್ಲ, ನೋಡಿಲ್ಲ. ಓಕೆನಾ, 5 ಪ್ಲೇಸಲ್ಲಿ 1 ಪ್ಲೇಸ್ ನೋಡಿದ್ದೀನಿ. ಇವಾಗ ಹೋಗ್ತಾಯಿದ್ದೀವಲ್ಲ, ಮೊದಲನೇ ಪ್ಲೇಸು ಪಂಚಮುಖಿ ಆಂಜನೇಯ ಸ್ವಾಮಿ, ವಿಶ್ವದ ಅತಿ ಎತ್ತರದ ಆಂಜನೇಯ ಮೂರ್ತಿ ಏನಿದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ. ಈ ರೈಡು ಒಂಥರ ತುಂಬ ಸ್ಪೆಷಲ್ ಅಂದ್ಕೊಳ್ಳಿ ನನಗೆ. ಯಾಕೆಂದರೆ ಹೊಸ ಕ್ಯಾಮ್ರಾ, ಹೊಸ ಹೆಲ್ಮೆಟ್ಟು, ಈ ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡಿಸಿದ್ದೇನೆ. ಇಷ್ಟೆಲ್ಲ ಮಾಡಿದರೂ ಕೂಡ ಒಂದೇ ಒಂದು ರೈಡ್ ಮಾಡಿಲ್ಲ. ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವ ಥರ ಆ್ಯಂಗಲ್ ಬರುತ್ತೆ, ಯಾವ ಥರ ವಾಯ್ಸ್ ಬರುತ್ತೆ ಅಂತ ಕೂಡ ಗೊತ್ತಿಲ್ಲ. ಮೈಕ್ ಸೆಟಪ್ಪು ಮತ್ತು ಕ್ಯಾಮ್ರಾ ಸೆಟಪ್ಪು, ಹೊಸ ಹೆಲ್ಮೆಟ್ಟು, ಈ ಥರ ಎಲ್ಲ ಹೊಸದಾಗಿರೋದ್ರಿಂದ ಇದೇ ಮೊದಲನೇ ರೈಡ್ ಅಂತ ಅಂದ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನಪ್ಪ ಅಂತಂದರೆ, ತುಂಬ ದಿನ ಆಯ್ತಲ್ಲ, ತುಂಬ ಲಾಂಗ್ ಟೈಮ್ ಆಯಿತು ಕ್ಯಾಮ್ರಾ ಮುಂದೆ ಬಂದು. ಆಲ್ಮೋಸ್ಟು 3 ತಿಂಗಳಾಗೋಯ್ತು. ಯಾಕಪ್ಪ ಅಂತಂದರೆ, ಏನು ಮ್ಯಾಟ್ರ್ ಅಂತ ಹೇಳ್ಬಿಡ್ತೀನಿ, ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ. ರೋಡಲ್ಲಿ ಸಿಕ್ಕಿದವರೇ ಆಗಲಿ ತುಂಬ ಜನ ಕೇಳ್ತೀರ, ಅಣ್ಣ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ, ಪೋಟ್ರದ್ದೇ ಆಗಲಿ ಅಪ್ಪೆ ಗಾಡಿದೇ ಆಗಲಿ, ಅಣ್ಣ ವೀಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇರ್ತೀರ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಕೇಳೋದಕ್ಕೆ, ಮತ್ತು ನನ್ನ ವೀಡಿಯೋ ಇಷ್ಟಪಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಯಾಕಪ್ಪ ವೀಡಿಯೋ ಮಾಡಿಲ್ಲ ಅಂತಂದರೆ ಸ್ನೇಹಿತರೆ,
ಆನೆಸ್ಟಾಗಿ ಹೇಳ್ಬೇಕಂತಂದರೆ ನಾನು ಕೆಲಸದ ಒತ್ತಡ ಅಂತಂದರೆ ಏನಕ್ಕಾಯಿತು ಅಂದರೆ ಆ ಥರ ಮಾಡ್ಕೊಳ್ಳೋಂಗಿರಲಿಲ್ಲ. ಬಟ್ ನನ್ನಿಂದ ನಾನೇ ಮಾಡ್ಕೊಂಡಿದ್ದು. ಏಕೆಂದರೆ ಒಂದೂವರೆ ವರ್ಷದಿಂದ ನಾನು ಯೂಟ್ಯೂಬ್ಗೆ ಆಡ್ಕೊಂಡು ಏನು ಮಾಡ್ತಾಯಿದ್ದೆ, ಮಧ್ಯಾಹ್ನ 11 ಗಂಟೆ 12 ಗಂಟೆ 1 ಗಂಟೆ ಈ ಥರ ಹೋಗ್ತಾಯಿದ್ದೆ. ಯಾಕೆಂದರೆ ಎಡಿಟಿಂಗ್ಗೆ ಅಂತ ಹೇಳಿ ಕೂತ್ಕೊತಾ ಇದ್ದೆ ಬೆಳಗ್ಗೆ 1-2 ಅವರು. ಓಕೆನಾ, ಎಡಿಟಿಂಗ್ ಮಾಡಿಕೊಂಡು ನಾನು ಡ್ಯೂಟಿಗೆ ಹೋಗ್ತಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾಯಿತ್ತು. ಮಧ್ಯಾಹ್ನ ಹೋದರೆ ನನಗೆ ಅರ್ನಿಂಗ್ಸು ಆಗ್ತಾಯಿರಲಿಲ್ಲ. 1700 ಮ್ಯಾಕ್ಸಿಮಮ್ 2000, ಅದು ರೇರು. ಆಮೇಲೆ ಅದರಲ್ಲಿ ಏನು ಪ್ಲಸ್ ಪಾಯಿಂಟು ಅಂದರೆ ಎಲ್ಲೋ ಹೋಗ್ತಾಯಿದ್ದೆ, ಅಲ್ಲಿಂದ ಖಾಲಿ ಬರ್ತಾಯಿದ್ದೆ. ಅದು ನನಗೆ ಗೊತ್ತಾಗಿಲ್ಲ, ಅಟ್ ಪ್ರೆಸೆಂಟಲ್ಲಿ ಗೊತ್ತಾಗಿಲ್ಲ. ಅದು ಅದೇ ಥರ ರಿಪೀಟ್ ಆಗ್ತಾ ಏನಾಯಿತು, ನನ್ನ ಕಮಿಟ್ಮೆಂಟ್ಗಳು ಸ್ವಲ್ಪ ಬ್ಯಾಕಪ್ ಉಳಿದು. ಹಂಗಾಗಿ 1.5 ವರ್ಷದಿಂದ ಬ್ಯಾಕಪ್ಪು ಸ್ವಲ್ಪ ಬ್ಯಾಕಪ್ ಉಳ್ದು ಹೆವಿ ಆಯಿತು. ನನಗೆ ಸ್ವಲ್ಪ ಟೆನ್ಷನ್ ಆಯಿತು. ಆಮೇಲೆ ಗದ್ದೆ ಕೆಲಸ ಬೇರೆ ಇತ್ತಲ್ಲ, ಅವಾಗ ಊರಿಗೆ ಬೇರೆ ಹೋಗಿದ್ದೆ ಒಂದು 15 ದಿನ, ಅದು ಬೇರೆ ರಜಾ ಆಯಿತು. ಇನ್ನು ತದ್ವಾ ಬ್ಯಾಲೆನ್ಸ್ ಉಳ್ಕೊಂಡು ಕಮಿಟ್ಮೆಂಟು ಹೆವಿ ಆಯಿತು. ಆವಾಗ ನನಗೆ ತಲೆ ಕೆಟ್ಟೋಯ್ತು. ಯಾವ ಯೂಟ್ಯೂಬು ಬೇಡ, ಏನು ಬೇಡ, ಯೂಟ್ಯೂಬ್ಗೋಸ್ಕರ ಆಡ್ಕೊಂಡೆ ಅಲ್ವ ನಂದು ಲೈಫ್ ಹಿಂಗೆ ಆಗ್ತಾ ಇರೋದು ಅಂಥೇಳಿ ನಾನು ಸ್ವಲ್ಪ ಪರ್ಸ್ನಲಾಗಿ ಥಿಂಕ್ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ ಯೂಟ್ಯೂಬ್ನ ಸ್ಟಾಪ್ ಮಾಡಿ ನಾನು ಕೆಲಸದ ಕಡೆ ಗಮನ ಕೊಟ್ಟು ಏನು ಪೆಂಡಿಂಗ್ ಇತ್ತು 1.5 ವರ್ಷದಿಂದ ನಾನು ಏನು ಅಂದರೆ ಫೋಕಸ್ಸು ಯೂಟ್ಯೂಬ್ ಕಡೆ ಅರ್ಧ, ನಾವು ಕೆಲಸದ ಕಡೆ ಅರ್ಧ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋಲ್ಲ. ಏನೇ ಮಾಡಿ ಒಂದೇ ಕಡೆ ಫೋಕಸ್ ಬಿದ್ದರೆ ಅದು ಕಂಪ್ಲೀಟಾಗಿ ಆಗುತ್ತೆ. ಹಾಗಾಗಿ 2 ತಿಂಗಳು ನಾನು ಕರೆಕ್ಟಾಗಿ ದುಡಿಮೆ ಕಡೆ ಫೋಕಸ್ ಮಾಡಿ ಒಂದು ಲೆವೆಲ್ಗೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಇವಾಗ ಫ್ರೀ ಆಗಿದ್ದೀನಿ. ಓಕೆನಾ. ಸೊ ಆ ಒಂದು ಉದ್ದೇಶದಿಂದ ನಾನು ವೀಡಿಯೋ ಮಾಡಿಲ್ಲ ಸ್ನೇಹಿತರೆ, ಅದೇ ಮೇಯ್ನ್ ರೀಸನ್ನು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬನ್ನಿ ಇವಾಗ ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ರೈಡಿಂಗ್ ಕಡೆಗೆ ಫೋಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ರೈಡಿಂಗ್ ಅಷ್ಟು ಸುಲಭ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಯಾಕೆಂದರೆ ಇದು ನಾವು ಎನಿ ಟೈಮು ಅಮೌಂಟನ್ನ ಹಾಕ್ತಾ ಇರಬೇಕು ರೈಡಿಂಗ್ ಅಂತ ನಾವು ಮಾಡ್ತೀವಿ ಅಂತ ಅಂದಮೇಲೆ. ಹಂಗಾಗಿ ತುಂಬ ಕಷ್ಟ ಇದೆ. ಬಟ್ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಏಕೆಂದರೆ ಯೂಟ್ಯೂಬು ನಾನು ಏನೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ, ಬಟ್ ಆ ಥರ ಇಲ್ಲ. ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ, ಯಾರಾದರೂ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಫ್ಯೂಚರ್ ಪ್ಲಾನಿಂಗ್ ಇತ್ತು, ಅಥವಾ ಯಾರಾದರೂ ಮಾಡ್ತಾ ಇರೋರಿದ್ದರೆ ಬಿಗಿನರ್ಸು, ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಸಿಚುವೇಶನ್ನು. ಹಾಗಾಗಿ ನಾನು ಏನೋ ಅಂತ ಅಂದ್ಕೊಂಡು ಬಂದೆ, ಬಟ್ ಆ ಥರ ಇಲ್ಲ ಸ್ನೇಹಿತರೆ. ಯೂಟ್ಯೂಬ್ ಅನ್ನೋದು ತುಂಬ ಇದೆ, ತುಂಬ ಕಷ್ಟ ಇದೆ, ಸ್ಟ್ರಗಲ್ ಇದೆ ಲೈಫು. ಯಾಕೆಂದರೆ ಯೂಟ್ಯೂಬ್ ಅಂತಂದರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಬರೋಲ್ಲ, ಅದರಲ್ಲಿ ವರ್ಕ್ ಮಾಡಬೇಕು ನೀವು. ಓಕೆನಾ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಏನೋ ಒಂದು ಆಗುತ್ತೆ. ಓಕೆ, ನಮ್ಮ ಥರ ವಾರಕ್ಕೊಂದು ವೀಡಿಯೋ, ತಿಂಗ್ಳಿಗೊಂದು, 2 ತಿಂಗಳು 3 ತಿಂಗಳಿಗೊಂದು ವೀಡಿಯೋ ಮಾಡಿದ್ರೆ ಏನಕ್ಕೂ ಯೂಸ್ ಇಲ್ಲ. ರೆಗ್ಯುಲರಾಗಿ ಮೇಂಟೈನ್ ಮಾಡ್ತಾ ಇರಬೇಕು. ಓಕೆನಾ, ಆ ಥರ ಇದ್ದರೆ ಯೂಟ್ಯೂಬು ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಒಟ್ಟಿನಲ್ಲಿ ಯಾರೇ ಯೂಟ್ಯೂಬ್ ಬರ್ತೀನಿ ಅಂತ ಅಂದ್ರೂ ಒಂದು ಬ್ಯಾಕಪ್ ಇಟ್ಕೊಂಡು ಮಾಡ್ಬೋದು. ಬ್ಯಾಕಪ್ ಇದ್ದರೆ ನೀವೇ ದುಡ್ದು ನೀವೇ ಮಾಡಬೇಕು ಅಂಥದ್ರಲ್ಲಿ ಯೂಟ್ಯೂಬ್ನು ಮಾಡಬೇಕು ಅಂತ ಅನ್ನೋರು ತುಂಬ ಕಷ್ಟ ಇದೆ. ಅದರಲ್ಲೂ ಮೋಟೋ ವ್ಲಾಗಿಂಗ್ ಮಾಡೋರಂತೂ ತುಂಬ ಕೇರ್ಫುಲ್ಲಾಗಿರಿ. ದುಡ್ಡು ಮಾಡಿ ಇಟ್ಕೊಂಡು ಮಾಡಿ ಅಷ್ಟೇ. ಡೈರೆಕ್ಟಾಗಿ ಹೇಳ್ಬೇಕಂತಂದರೆ ದುಡ್ಡು ಮಾಡಿ ಇಟ್ಕೊಂಡು ಮಾಡಿ. ಯಾಕೆಂದರೆ ಮೋಟೋ ವ್ಲಾಗಿಂಗ್ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಅಷ್ಟೇ. ಓಕೆನಾ, ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸು ಸಿಂಪಲಾಗಿ ಹೇಳಿದ್ದೀನಿ. ಬನ್ನಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಫ್ಲೈವರ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಬಂದು ಮುಚ್ಚಿಬಿಟ್ಟವ್ರೆ ನೋಡಿ. ಏನೋ ರೋಡ್ ಏನೋ ಮಾಡ್ತಾ ಇರಬೇಕು. ನೆನ್ನೆ ಹೋಗಿದ್ದೆ 8ನೇ ಮೈಲಿಂದ ಹತ್ತಿದ್ದೆ, ಅಲ್ಲಿ ಓಪನ್ ಇತ್ತು, ಬಟ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಮುಚ್ಚಿಬಿಟ್ಟವ್ರೆ 8ನೇ ಮೈಲಿಲ್ಲ ಹತ್ತನ. ಹೆವಿ ಜಾಮ್ ಆಗೈತೆ ಗುರು. ಜಾಲಹಳ್ಳಿ ಕ್ರಾಸ್ಗೆ ಇನ್ನೂ ದಾಟೋಕ್ಕಾಗಿಲ್ಲ. ಇವಾಗ ದಾಟ್ತಾ ಇದ್ದೀವಿ ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ಲು. ಇದೇ ಊರ ಬಾಗ್ಲು. ಇನ್ನು 8ನೇ ಮೈಲಿ ಕೇಳೋಂಗೇ ಇಲ್ಲ. ಸರ್ವಿಸ್ ರೋಡಿಗೆ ಬಂದಿದ್ದು ಒಂದು ಸ್ವಲ್ಪ ಒಳ್ಳೆ ಕೆಲಸ ಆಯಿತು. ಆದ್ರೂ ಏನಪ್ಪ, ಬೈಕ್ಗಳು ಹೋಗೋಕ್ಕೂ ಜಾಗ ಬಿಟ್ಟಿಲ್ವಲ್ಲೂ. ಅಲ್ಲಿ ಯಾರೋ ಒಬ್ಬ ಕಾರ್ ನಿಲ್ಸ್ಕೊಂಡ್ಬಿಟ್ಟಿದ್ದಾನೆ ರೋಡ್ ಸೈಡ್ಗೆ. ಅದಕ್ಕೆ ಗುರುವೆ 6 ಗಂಟೆ ಫಿಕ್ಸ್ ಆಗಿದೆ. 6 ಗಂಟೆಗೆ ಬಿಡಬೇಕಿತ್ತು. 8 ಗಂಟೆಗೆ ಬಿಟ್ಟು ಕರೆಕ್ಟಾಗಿ ಟ್ರಾಫಿಕ್ ಟೈಮು.
ಈ ಥರ ಆಗುತ್ತೆ. ಬೆಂಗಳೂರಲ್ಲಿ ಅರ್ಲಿ ಮಾರ್ನಿಂಗ್ ಬಿಟ್ಟಿಲ್ಲ ಅಂತಂದರೆ ಸಿಟಿನ ಇದೇ ಗೋಳು. ನಾವು ಒಳಗಡೆ ಬರಬೇಕಿತ್ತು, ನಾನು ಫ್ಲೈಓವರ್ ಓಪನ್ ಇರುತ್ತೆ ಅಂತ ಮೇಲೆ ಬಂದೆ ಈ ಕಡೆ, ಇಲ್ಲ ಅಂದಿದ್ರೆ ಅಲ್ಲೇ ಒಳಗಡೆ ಹೋಗ್ತಾಯಿದ್ದೆ. ನೆಲಮಂಗಲ ಬಂದವು, ಬಟ್ ಆದರೂ ತುಂಬ ಲೇಟಾಗೋಯ್ತು. ಈ ರೋಡ್ ಸಿಕ್ಕಿದ ಮೇಲೆ ಬೇಗ ಬಂದವು. ಇವಾಗ ಇಲ್ಲಿ ಎಕ್ಸಿಟ್ ಆದರೆ ಇನ್ನು 1 ಕಿಲೋಮೀಟ್ರು ನೆಲಮಂಗಲ ಬೈಪಾಸು ಲೆಫ್ಟ್ ತೊಗೊಂಡ್ರೆ ಹಾಸನ ರೋಡು ಸ್ಟ್ರೈಟು. ಕುಣಿಗಲ್ ಆದಮೇಲೆ ಕುಣಿಗಲ್ ಹತ್ರನೇ ರೈಟ್ ಅಂತ ಅಂದ್ಕೊತೀನಿ. ನೋಡೋಣ, ಅಲ್ಲೋಗಿ ನೋಡ್ಕೊಳ್ಳೋಣ ಮ್ಯಾಪು. 1000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. 500 ಕಿಲೋಮೀಟ್ರು ಟಾರ್ಗೆಟ್ ಇದೆ ಬೆಂಗಳೂರಿಗೆ ರಿಟರ್ನ್ ಬರೋಷ್ಟರಲ್ಲಿ. 500 ಕಿಲೋಮೀಟ್ರ್ 1000 ರೂಪಾಯಿಲಿ ಈಗ ಹಾಕಿರೋ ಪೆಟ್ರೋಲಲ್ಲೇ ಬಂದುಬಿಟ್ರೆ ಗಾಡಿ ಅಂತೂ ನಿಜವಾಗ್ಲೂ ಗ್ರೇಟ್ ಅಂತ ಅಂದ್ಕೊಳ್ಳಿ. ನೋಡೋಣ, ಈ ಚನ್ನರಾಯಪಟ್ಟಣ ರೋಡ್ ಮಾತ್ರ ಎಷ್ಟೇ ಗಾಡಿ ಓಡಾಡಲಿ, ರೋಡು ಏನೋ ಒಂಥರ ಫ್ರೀ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗ ಬಂದ್ರೂ. ಮತ್ತು ರೋಡು ಚೆನ್ನಾಗಿದೆ, ಜರ್ನಿ ಬೇಗ ಸಾಗುತ್ತೆ. ಇದು ಇಲ್ಲೇ ಟಿಫನ್ ಮಾಡೋಣ ಅಂಥೇಳಿ ನಿಲ್ಲಿಸಿದ್ದೀವಿ. ಇನ್ನೇನು ಸ್ವಲ್ಪ ದೂರ ಮುಂದೆನೇ ಕುಣಿಗಲ್ಲು, ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದು. 10 ಕಿಲೋಮೀಟ್ರ್ ಐತಂತೆ. ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ. ಟಿಫನ್ ಮಾಡ್ಕೊಂಡಿದ್ದಾಯಿತು. ಇಬ್ಬರೂ ಒಂದೊಂದು ರೈಸ್ ಬಾತು ಒಂದೊಂದು ವಡೆ ತೊಗೊಂಡ್ವು. 110 ರೂಪಾಯಿ. ಒಂದು ಅರ್ಧ ಲೀಟ್ರು ವಾಟ್ರ್ 120 ರೂಪಾಯಿಲಿ ಟಿಫನ್ ಮುಗೀತು. ಹೋಟ್ಲು ಮಾಡಿದ್ದಾರೆ, ಟಿಫನೆಲ್ಲ ಸಖತ್ತಾಗಿದೆ. ಆದರೆ ನೀರು ಇಕ್ಕಿಲ್ಲ. ನೀರು ಏನು ಮಾಡಿದ್ದಾರೆ, ವಾಟ್ರ್ ಬಾಟಲ್. ಪ್ರತಿಯೊಬ್ಬರೂ ವಾಟ್ರ್ ಬಾಟಲೇ ತೊಗೊಬೇಕು. ಈಗ ಹೋಟ್ಲು ಮಾಡ್ತಾಯಿದ್ದೀರಿ ಅಂತ ಅಂದಮೇಲೆ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇರಬೇಕು ಅಲ್ವಾ. ಅದೊಂದು ಡಿಸಪಾಯಿಂಟ್ ಬಿಟ್ಟರೆ ಟಿಫನ್ ಮಾತ್ರ ಸಖತ್ತಾಗಿತ್ತು. ಕಸ್ಟಮರು, ಹೋಟ್ಲವರು ಕೂಡ ತುಂಬ ಚೆನ್ನಾಗಿ ಕಸ್ಟಮರ್ನ ಟ್ರೀಟ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಅದು ಇಷ್ಟ ಆಯಿತು. ಕುಣಿಗಲ್ಲು ಬೈಪಾಸಿಂದ ಲೆಫ್ಟ್ ತೊಗೊಂಡಿದ್ದೀವಿ. ಲೆಫ್ಟ್ ತೊಗೊಂಡಿವಾಗ ಇಲ್ಲಿ ಅಂಡರ್ ಪಾಸಲ್ಲಿ ರೈಟು ತೋರಿಸ್ತಾ ಇದೆ. ಅಂದರೆ ಈ ಕಡೆಯಿಂದ ಹೋಗಿಲ್ಲ ನಾವು. ಎದಕ್ಕಪ್ಪ ಅಂತಂದರೆ ಇದಕ್ಕೆ ಹೋಗಿದ್ವು, ಯಾವುದೋ ಬೆಟ್ಟ ಅದು, ತುಮಕೂರು ರೋಡಿಂದ ಬಂದಿದ್ವು. ಶಿವಗಂಗೆ ಬೆಟ್ಟ ನೋಡಿಕೊಂಡು ಬೆಟ್ಟದ ಕಡೆಯಿಂದ ಬಂದಿದ್ವು. ಆ ಕಡೆ ಒಳಗಡೆಯಿಂದ ಬಂದಿದ್ವಲ್ಲ, ಹಂಗಾಗಿ ಈ ಕಡೆ ರೂಟು ಗೊತ್ತಿಲ್ಲ. ಇವಾಗ ತುಮಕೂರು ಊರೊಳಗಡೆ ಹೋಗುತ್ತೆ ಹಳೆ ರೋಡು, ಆ ರೋಡಲ್ಲಿ ಹೋಗ್ತಾಯಿದ್ದೀವಿ. ಮುಂದೆ ಮೋಸ್ಟ್ಲಿ ರೈಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಸನ್ನಿಧಿ ಆರ್ಚ್ ಇದೆ ಇಲ್ಲಿ. ಕುಣಿಗಲ್ಲು ಊರು ಒಳಗಡೆಯಿಂದ ಊರಿಗಿಂತ ಮುಂಚೆನೇ ರೈಟು. ಒಂದು ಶನೇಶ್ವರ ದೇವಸ್ಥಾನಕ್ಕೆ ದಾರಿ ಅಂತ ಒಂದು ದೊಡ್ಡದಾಗ ಒಂದು ಆರ್ಚ್ ಇದೆ. ಆರ್ಚ್ ಒಳಗಡೆ ರೈಟ್ ತೊಗೊಂಡು ಹೋಗ್ತಾಯಿದ್ದೀವಿ. ಏನೋ ಒಂಥರ ಫೀಲ್ ಆಗ್ತಾಯಿದೆ. ಇದು ನೋಡ್ತಾಯಿದ್ರೆ ಸೇಮ್ ನಮ್ಮೂರಲ್ಲಿ ಇದ್ದೀವೇನೋ ಅನ್ನೋ ಫೀಲ್ ಬರ್ತಾಯಿದೆ. ಕಾಣಿಸ್ತು ಅಲ್ಲಿ ಡೈರೆಕ್ಟಾಗಿ ಐತೆ. ಇವಾಗ ಇಲ್ಲಿಗೆ ಬಂದಮೇಲೆ ಕಾಣಿಸ್ತು ಆಂಜನೇಯ ಮೂರ್ತಿ ನೋಡಿ. ಏನೋ ಸಾರ್ವೆ ಮರ ಎಲ್ಲ ಕಟ್ಬಿಟ್ಟಿದ್ದಾರೆ ಫುಲ್ಲು. ಮೋಸ್ಟ್ಲಿ ಬಣ್ಣ ಏನಾದರೂ ಮಾಡ್ತಾವ್ರೋ ಏನೋ ಗೊತ್ತಿಲ್ಲ. ಏನು ಹಂಗೆ ಕಟ್ಬಿಟ್ಟವ್ರೆ ಮರ, ಸಾರ್ವೆ ಮರ. ಪೇಂಟಿಂಗ್ ಇರ್ಬೋದೇನೋ, ಪೇಂಟಿಂಗು. ಹತ್ರನೇ ಇಲ್ಲಿ ಮೇನ್ ರೋಡಿಂದ 2.5 ಕಿಲೋಮೀಟ್ರ್ ಐತೆ. ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿಗೆ 161 ಅಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಭಯಂಕರ ಪಂಚಮುಖ. ನೋಡೋಕ್ಕೆ ಒಂಥರ ಜುಮ್ ಅಂತ ಇದೆ ಮೈ. ನೋಡಿ, ಒಂದೊಂದು ಮುಖದಲ್ಲೂ ಒಂದೊಂದು ಅವತಾರಗಳು. ಅಬ್ಬಾ. ನೋಡಿ ಸ್ನೇಹಿತರೆ, ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ. ದ ವರ್ಲ್ಡ್ ರೆಕಾರ್ಡ್ 161 ಅಡಿ ಎತ್ತರ ಇರೋದ್ರಿಂದ ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಹೇಳ್ಬೋದು. ಈ ಜಾಗ ಬಂದು ಬಿದನಗೆರೆ ಅಥವಾ ಬೆತ್ತನಗೆರೆಯಲ್ಲಿ ಬರ್ತಕ್ಕಂಥದ್ದು. ಕುಣಿಗಲ್ ತಾಲೂಕಿನಲ್ಲಿ ಬರುತ್ತೆ. ಇದು
ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಸತ್ಯ ಶನೇಶ್ವರ ದೇವಸ್ಥಾನದ ಸನ್ನಿಧಿ ಅಂತ ಕೂಡ ಹೇಳ್ಬೋದು. ಇದರ ವಿಶೇಷತೆ ಅಂದರೆ ಇದೇ ಎತ್ತರವಾಗಿದೆಯಲ್ಲ, 161 ಅಡಿ ಎತ್ತರ. ಇದು ವರ್ಲ್ಡ್ ರೆಕಾರ್ಡಲ್ಲಿ ಇರೋದೇ ಒಂದು ವಿಶೇಷತೆ. ನಿಜವಾಗ್ಲೂ ಸ್ನೇಹಿತರೆ, ಇದ್ರ ನಿರ್ಮಾಣ ಕೇಳಿದ್ರೆ ನೀವಂತೂ ನಿಜವಾಗ್ಲೂ ಶಾಕ್ ಆಗ್ತೀರ. ಯಾಕೆಂದರೆ 161 ಅಡಿ ಎತ್ತರ, 50 ಅಡಿ ಆಳ, 108 ಅಡಿ ಅಗಲ. ಅದಲ್ಲದೆ ಏಷ್ಯಾ ಮತ್ತು ವಿಶ್ವದಲ್ಲಿ ಅತಿ ಎತ್ತರದ ಮೂರ್ತಿಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿ ಮಾಡಿರ್ಬೋದು ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ. ಇದರ ನಿರ್ಮಾಣ ಬಂದು ಸುಮಾರು 8 ವರ್ಷದ ತನಕ ತೊಗೊಂಡಿದ್ದಾರೆ. ಅಂದರೆ 2014ರಿಂದ 2022ವರೆಗೂ ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ಈ ಮೂರ್ತಿಯ ನಿರ್ಮಾಣ ಮಾಡೋಕ್ಕೆ 1-2 ಶಿಲ್ಪಿಗಳಲ್ಲ, ಕುಂಭಕೋಣಂನಿಂದ 50 ಶಿಲ್ಪಿಗಳು ಬಂದು ಈ ಮೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಷ್ಟು ಸುಂದರವಾಗಿದೆ ನೋಡಿ. ಇವತ್ತು ನೋಡಲಿಕ್ಕೆ ಸಾರ್ವೆ ಮರ ಹಾಕಿದ್ದಾರೆ. ಕ್ಲಿಯರಿಟಿ ನಿಮಗೆ ಕಾಣಿಸ್ತಾ ಇಲ್ಲ, ಕ್ಷಮೆ ಇರಲಿ ಅದಕ್ಕಾಗಿ. ಸ್ನೇಹಿತರೆ, ಇದಕ್ಕೆ ಯೂಸ್ ಮಾಡಿರೋ ಮೆಟೀರಿಯಲ್ ಕೇಳ್ಬಿಟ್ರೆ ನೀವು ಶಾಕು ಆಗ್ತೀರಾ, ತಲೆನೂ ಕೆಟ್ಟೋಗುತ್ತೆ. ಯಾಕೆಂದರೆ ಈ 85,000 ಮೂಟೆ ಸಿಮೆಂಟು, 308 ಟನ್ ಸ್ಟೀಲು, 500 ಲಾರಿ ಸ್ಯಾಂಡು ಮತ್ತು 5,800 ಲೀಟ್ರ್ ಪೇಂಟು, 4,800 kg ತಾಮ್ರ ಅಂತ ಗುರುವೆ. ಯಪ್ಪ ಅದಲ್ಲದೆ ಚಿನ್ನ, ಬೆಳ್ಳಿ, ತಾಮ್ರ, ₹1 ನಾಣ್ಯದಿಂದ ಕಿರೀಟ ತಯಾರು ಮಾಡಿದಾರಂತೆ. ಯಾವ ರೀತಿ ಮಾಡಿರಬೇಕು ಸ್ನೇಹಿತರೆ. ಪಂಚಮುಖದ ಅರ್ಥ ಬಂದರೆ ಮಹಿರಾವಣ ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ಕರ್ಕೊಂಡು ಹೋದಾಗ ಅವನ್ನ ಕೊಲ್ಲಬೇಕು, ಆಂಜನೇಯವನ್ನು ಕೊಲ್ಲಬೇಕಾಗಿರುತ್ತೆ. ಆ ಕೊಲ್ಲಬೇಕು ಅಂತಂದರೆ 5 ದೀಪಗಳನ್ನು ಒಂದೇ ಸಲ ಆರಿಸ್ಬೇಕಾಗಿರುತ್ತೆ. ಆದರೆ 5 ದೀಪಗಳು 5 ದಿಕ್ಕಿನಲ್ಲಿ ಇದ್ದ ಕಾರಣ ಆ ಒಂದು ಸಂದರ್ಭದಲ್ಲಿ ಆಂಜನೇಯ 5 ದೀಪಗಳನ್ನ ಆರಿಸೋಕ್ಕೆ ಪಂಚಮುಖನ ಅಂದರೆ ಹನುಮಂತ, ಹಯಗ್ರೀವ, ನರಸಿಂಹ, ಗರುಡ ಮತ್ತು ವರಾಹ ಎಂಬ 5 ಮುಖಗಳನ್ನ ಒಂದೇ ಸಲ ರೂಪ ತಾಳ್ತಾನೆ ಅಂತೇಳಿ ರಾಮಾಯಣ ಹೇಳುತ್ತೆ ಸ್ನೇಹಿತರೆ. ಇದಿಷ್ಟು ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಬನ್ನಿ ಮುಂದೆ ಹೋಗೋಣ. ವಸತಿ ಗೃಹ ಮತ್ತು ಶೌಚಾಲಯ ಇದೆ, ನೋಡ್ತಾ ಇರ್ಬೋದು. ಇನ್ನು ಈ ಕಡೆ ಮುಂದೆ ಬಂದರೆ ಇಲ್ಲೊಂದು ಚಿಕ್ಕದಾಗಿ ಗೋಶಾಲೆ ಇದೆ. ಆ ಗೋಶಾಲೆಗೆ ನೋಡಿ ಇಲ್ಲೊಂದು ಸೈನೇಜ್ ಮಾಡಿದ್ದಾರೆ ನೋಡಿ. ಇಲ್ಲಿ ಒಳಗಡೆ ಇದೆಯಲ್ಲ, ಇದು ಶೆಡ್ ಒಳಗಡೆ ಇದೆಯಲ್ಲ, ಅದು ಹಸುಗಳಿಗೆ ಮೇವು, ಒಣ ಹುಲ್ಲನ್ನೇ ಸೈನೇಜ್ ಥರ ಮಾಡಿರೋದು ನೋಡಿ. ಇಲ್ಲಿ ಎಷ್ಟೊಂದಿದೆ, ಓಕೆನಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಂತೂ ಇಷ್ಟ ಆಯಿತು ಸೈನೇಜು ನೋಡಿ. ಈ ಕಡೆ ಬಂದರೆ ನಿಮ್ಗೆ ಹಸುಗಳು ಸಿಗುತ್ತೆ. ಗೋಶಾಲೆ ಒಂದು 5-6 ಹಸುಗಳಿದ್ದಾವೆ ಅಷ್ಟೇ. ಹಾಗೆ ಇಲ್ಲಿಂದ ಮುಂದಕ್ಕೆ ಬಂದರೆ ಇಲ್ಲಿ ಒಂದು ಅನ್ನದಾಸೋಹದ ಕೊಠಡಿ ಇದೆ, ನೋಡ್ತಾ ಇರ್ಬೋದು. ನಿಜ ಆನೆ ಥರ ಐತೆ ಅಷ್ಟೇ, ಮೂವಿಂಗು ನೋಡಿ. ಇದು ಶನಿದೇವರ ದೇವಸ್ಥಾನ. ಬಾ ಹೋಗೋಣ.
ದರ್ಶನ ಚೆನ್ನಾಗಿ ಆಯಿತು ಸ್ನೇಹಿತರೆ. ಓಕೆನಾ, ಇವಾಗ ಹೊರಟಿದ್ವಿ. ಅದ್ಭುತವಾಗಿ ಮಾಡಿದ್ದಾರೆ ಒಳಗಡೆ ಕೆಲಸ ಎಲ್ಲ. ಮುಂಚೆ ನಾವು ಬಂದಾಗ ಸ್ಟಾರ್ಟಿಂಗು ಒಂದು ಆಂಜನೇಯದ್ದು ಒಂದು ಗರ್ಭಗುಡಿ ಇತ್ತು, ಒಂದು ಶನಿದೇವ್ರದ್ದು ಒಂದು ಗರ್ಭಗುಡಿ ಇತ್ತು. ಇವಾಗ ಗ್ರಹಗಳಿಗೂ ಒಂದೊಂದು ಗುಡಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಇಲ್ಲಿ ಆಂಜನೇಯ ದೇವರು ಇದೆಯಲ್ಲ, ಸ್ಟ್ಯಾಚು ಇದೆಯಲ್ಲ, ಅದಕ್ಕೇನೋ ಪೇಂಟ್ ವರ್ಕೇನೋ ನಡೀತಾ ಇದೆ. ಇವಾಗ ನೆಕ್ಸ್ಟು ಸ್ನೇಹಿತರೆ ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಇದೆ, 85 ಕಿಲೋಮೀಟ್ರ್ ಇದೆ. ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಅಂತ ದೇವಸ್ಥಾನ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬಟ್ ಅದಂತೂ ನಾವು ನೋಡಿಲ್ಲ. ಇನ್ನು ಹೋಗೋಂಥ ಪ್ಲೇಸ್ಗಳಿಗೆ ನಾನು ಯಾವತ್ತೂ ಹೋಗುವಿಲ್ಲ, ನಾನು ನೋಡುವಿಲ್ಲ. ನೋಡೋಣ, ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದೆ. ಬನ್ನಿ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಓಕೆನಾ, ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡೋರಿಗೆ ನನ್ನ ಪರಿಚಯ ಬಂದು, ನಾನೊಬ್ಬ ಆಟೋ ಓಡಿಸ್ಕೊಂಡು ಬೆಂಗಳೂರಲ್ಲಿ ನೆಲೆಸಿರೋನು. ಇವಾಗ ಬೈಕಲ್ಲಿ ಮೋಟೋಲಾಗ್ನೂ ಮಾಡ್ತಾಯಿರ್ತೀನಿ ಅವಾಗವಾಗ. ಇದು ನನ್ನ ಹಾಬಿ, ಅದು ನನ್ನ ವರ್ಕು ಅಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಸಿ ಯು.